ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ. 4 ದಿನ ಬಾಕಿ ಇದೆ. ಈ ಸಂದರ್ಭದಲ್ಲಿ ರಾಮನ ಮೇಲಿರುವಂತಹ ಭಕ್ತಿಯನ್ನ ವಿವಿಧ ರೀತಿಯಲ್ಲಿ ತೋರಿಸಲಾಗ್ತಾ ಇದೆ. ಮತ್ತೊಂದು ಕಡೆ ರಾಮನ ಭಕ್ತಾದಿಗಳು ವಿಶೇಷ ಅಭಿಯಾನಗಳ ಮೂಲಕ ರಾಮನ ಜಪ ತಪಕ್ಕೆ ಮುಂದಾಗ್ತಿದ್ದಾರೆ. ಅದೇ ರೀತಿ ಈಗ ಬೆಳಗಾವಿಯಲ್ಲಿ ರಾಮನ ಭಕ್ತರು ಟ್ಯಾಟೂ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬರುವಂತಹ ಜನಕ್ಕೆ ಉಚಿತವಾಗಿ ರಾಮನ ಟ್ಯಾಟೂ ಹಾಕುವ ಮೂಲಕ ಅಭಿಯಾನವನ್ನ ಪ್ರಾರಂಭ ಮಾಡಲಾಗಿದೆ. ಬೆಳಗಾವಿಯಲ್ಲಿ 10,000ಕ್ಕೂ ಅಧಿಕ ರಾಮನ ಭಕ್ತರಿಗೆ ಉಚಿತವಾಗಿ ಟ್ಯಾಟೂ ಹಾಕಲಾಗಿದೆ. ಕನ್ನಡ, ಹಿಂದಿ, ಮರಾಠಿ ಭಾಷೆಯಲ್ಲಿ ಟ್ಯಾಟೂ ಅಭಿಯಾನ ಪ್ರಾರಂಭಗೊಂಡಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದಲ್ಲಿ 3 ಕಡೆ ಟ್ಯಾಟೂ ಕೇಂದ್ರ ಓಪನ್ ಮಾಡಲಾಗಿದೆ. ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಫ್ರೀ ಟ್ಯಾಟೂ ಕ್ಯಾಂಪೇನ್ ಪ್ರಾರಂಭ ಮಾಡಲಾಗಿದೆ. ಬಿಪಿ, ಶುಗರ್ ಸೇರಿದಂತೆ ಅನಾರೋಗ್ಯ ಇರದ ವ್ಯಕ್ತಿಗಳಿಗೆ ಮಾತ್ರ ಶ್ರೀರಾಮನ ಟ್ಯಾಟೂ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರಂತೆ. ಈ ಕುರಿತು ರಿಪಬ್ಲಿಕ್ ಕನ್ನಡಗೆ ಸ್ವತಃ ಅಭಯ್ ಪಾಟೀಲ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2,000ಕ್ಕೂ ಅಧಿಕ ಜನರಿಗೆ ಇಲ್ಲಿ ತನಕ ಶ್ರೀರಾಮನ ಟ್ಯಾಟೂವನ್ನ ಹಾಕಿದ್ದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಇನ್ನು 2-3 ಕಡೆ ಸೆಂಟರ್ ತೆರೆದು ಟ್ಯಾಟೂ ಹಾಕಲಾಗುತ್ತೆ. ಆ ಮೂಲಕ ಶ್ರೀರಾಮನ ಮೇಲಿರುವಂತಹ ಭಕ್ತಿಯನ್ನ ತೋರಿಸಲಾಗುತ್ತೆ ಅನ್ನುವಂತಹ ವಿಚಾರ ಸ್ಪಷ್ಟವಾಗ್ತಾ ಇದೆ. ಟ್ಯಾಟೂ ನಮ್ಗೆ ಚಲೋ ಅನ್ಸಾಯ್ತು ಸರ್. ಮತ್ತು ಅಂದರೆ ನಮ್ಗೆ ತೆಗ್ಸೋದು ಭಾಳ ಆಸೆ ಐತೆ ರೀ. ಪಲ್ಲ ಅಂದರೆ ನಮ್ಗೆ ಅದು ಇದು ಸಿಕ್ಕಿರ್ಕಿಲ್ಲ, ಒಂದು ಅವಕಾಶ ಸಿಕ್ಕಿರಲಿಲ್ಲ. ಈಗ ಅಯೋಧ್ಯೆ ಒಳಗೆ ನಮ್ದು ಇದಿರಲ್ಲ ಸರ್, ರಾಮ ಮಂದಿರ ಉದ್ಘಾಟನೆ ಆಗೋದ್ರಿಂದಕ್ಕೆ ಅದೊಂದು ಇದ್ರೊಳಗೆ ನಮ್ಮ ಅಭಯ್ ಪಾಟೀಲ್ ಸಾಹೇಬ್ರ ತೆಗೆಸ್ಕೊಳ್ಳೋಕೆ ಇದು ಮಾಡಿಕೊಟ್ಟಿದ್ದಾರೆ ರೀ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ತೆಗೆಸ್ಕೊಳ್ಳೋ ಬಂದಿವಿ ಸರ್. ಇಲ್ಲಿ ಚೆನ್ನಾಗಿ ಅನ್ಸಾಯ್ತು ಸರ್, ಚಲೋ ಅನ್ಸಾಯ್ತು ರೀ. ಬಂದ್ರೆ ಎಲ್ಲ ನೋಡ್ಕರೆ ಚಲೋ ಖುಷಿ ಅನ್ಸಾಯ್ತಾ ಇದ್ದಾರೆ ತೆಗೆಸ್ಕೊಳಕ್ಕೆ ರೀ. ಭಗವಾನ್ ರಾಮನ ಹಚ್ಚೆಯನ್ನು ಹಾಕುವಂತಹ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ. ಸುಮಾರು 10,000 ರಾಮ ಭಕ್ತರಿಗೆ ಹಚ್ಚೆ ಹಾಕುವಂಥ ವ್ಯವಸ್ಥೆ ನಾವು ನಿರ್ಮಾಣ ಮಾಡಿದ್ದೀವಿ. ಈಗಾಗಲೇ 3,000-4,000 ಜನ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ನಾಳೆ ಕೊನೆ ದಿನ ಅದ, ಹೀಗಾಗಿ ನಾಳೆ ತನಕ 10,000 ಟಾರ್ಗೆಟ್ ಕಂಪ್ಲೀಟ್ ಆಗ್ಬೋದು ಅಂತ ಇಚ್ಛೆ ಅದ. ನಾಡ್ದಿಂದ ಅಂದರೆ ಬುಧವಾರ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಗಾರ್ಡನ, ಶಾಪುರ್, RPD ಕಾಲೇಜ್ ಮತ್ತು ಗೋಪ್ಟಿ ಕಾಲೇಜ್ ಹತ್ತಿರ, ಅನುಗುಳದ ನಮ್ಮ ಕಲಾವತಿ ಈ ಮಂದಿರ ಪಕ್ಕದಲ್ಲಿ, ಆಮೇಲೆ ಟಿಳಕೊಡಿ ಒಂದು ಕಡೆ, ಹಿಂಗೆ 4 ಕಡೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾಕಂದರೆ ಸಂಖ್ಯೆಗೆ ನೋಡಿ, ರಾಮ ಶ್ರೀರಾಮ ಕೆಲವರು ಇದನ್ನ ಹೆಸರಷ್ಟೇ ಅಂತ ಪರಿಗಣಿಸುತ್ತಾರೆ. ಆದರೆ ರಾಮ ಕೆಲವರಿಗೆ ಅದಮ್ಯ ಚೇತನ. ಕೆಲ ರಾಮನ ಭಕ್ತರು ತಮ್ಮ ಭಕ್ತಿಯನ್ನ ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಇವತ್ತು. ಅದೇ ರೀತಿ ಒಬ್ಬ ಕಲಾವಿದ ವಿಶೇಷ ರೀತಿಯಲ್ಲಿ ರಾಮನ ಮೇಲಿರುವಂತಹ ಭಕ್ತಿಯನ್ನ ತೋರಿಸಿದ್ದಾರೆ. ಯಾವ ರೀತಿಯಾಗಿದೆ ಬನ್ನಿ ತೋರಿಸ್ತೀವಿ ಈ ಸ್ಪೆಷಲ್ ರಿಪೋರ್ಟ್ ಮೂಲಕ. ಅಯೋಧ್ಯೆಯಲ್ಲಿ ಕೋಟ್ಯಾಂತರ ಹಿಂದೂಗಳ ಬಹುದಿನದ ಕನಸು ನನಸಾಗ್ತಿದೆ. ಇದೇ ಜನವರಿ 22ರಂದು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಹೀಗಾಗಿ ರಾಮನೂರು ಅಯೋಧ್ಯೆ ಸಿಂಗಾರಗೊಳ್ತಿದೆ. ಸ್ವಯಂ ಪ್ರೇರಿತರಾಗಿ ಜನರು ಆಗಮಿಸಿ ಸಂಭ್ರಮ ಪಡ್ತಿದ್ದಾರೆ. ಈ ನಡುವೆ ಯುವಕರ ತಂಡವೊಂದು ಮರಳಲ್ಲಿ ರಾಮಮೂರ್ತಿಯ ಕಲಾಕೃತಿಯನ್ನ ಬಿಡಿಸಿದ್ದಾರೆ. ರಾಮನೂರಿನಲ್ಲಿ ಎತ್ತ ಕಣ್ಣು ಹಾಯಿಸಿದ್ರೂ ಬಗೆ ಬಗೆಯ ಕಲಾಕೃತಿಗಳು ಕಣ್ಣಿಗೆ ಹಬ್ಬದಂತಿದೆ. 6 ಜನರ ಮರಳು ಕಲಾಕೃತಿಯ ತಂಡ ರಾಮ ಹಾಗೂ ರಾಮ ಮಂದಿರದ ಕಲಾಕೃತಿ ಮನಮೋಹಕವನ್ನ ಮಾಡಿದ್ದಾರೆ. ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ರಾಮನು ಕೈಯಲ್ಲಿ ಅಳಿಲು ಹಿಡಿದಿರೋ ಕಲಾಕೃತಿ ಗಮನ ಸೆಳೆಯಿತು. ಒಟ್ಟಾರೆ ರಾಮನ ನಾಡು ಕಲಾ ಸಂಸ್ಕೃತಿಯ ಬೀಡಾಗಿದೆ. ಎಲ್ಲೆಲ್ಲಿಯೂ ರಾಮ ಜಪ, ರಂಗೋಲಿ, ವಾದ್ಯ ಘೋಷದಿಂದ ಕೂಡಿದೆ. ಎಲ್ಲೆಡೆ ಸಂಭ್ರಮ ಹೆಚ್ಚಿಸಿದೆ.